ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯೋಗ್ಯತೆ ಇಲ್ಲ. ನೀವು ಪಶ್ಚಾತ್ತಾಪ ಯಾತ್ರೆ ಬೇಕಾದ್ರೆ ಮಾಡಿ, ನಮ್ದೇನು ತಕರಾರಿಲ್ಲ. ಆದ್ರೆ ಇದಕ್ಕೆ ದಯಮಾಡಿ ನೀವು ಉತ್ತರ ಕೊಟ್ಬಿಟ್ಟು ಮಾಡಿ. ಅಶೋಕಣ್ಣ ಬಹಳ ವೀರವೇಶದಲ್ಲಿ ಮಾತಾಡೋರೆ ಬಿಡಿ. ಅವರು ಅದೇನೋ ಇಲ್ಲಿಂದ ತಗೊಂಡು ಅಲ್ಲ ಕಣ್ರಿ. ಅಶೋಕಣ್ಣ, ನೀನು ಒಬ್ಬ ವಿರೋಧ ಪಕ್ಷದ ನಾಯಕ, ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಏನೋ 3 ರಾಜ್ಯದ ಎಲೆಕ್ಷನ್ಗಂತ ಇದು ಕಿಕ್ ಬ್ಯಾಕ್ ಅಲ್ಲ ಕಣ್ರಿ. ಇವತ್ತು ಆಯ್ತದೇನ್ರಿ ಅದು? ಇನ್ನು 10 ವರ್ಷ ಬೇಕು ಟೌನ್ಶಿಪ್ ಆಗೋಕ್ಕೆ. ಮಿನಿಮಮ್ ಕಾಮನ್ ಸೆನ್ಸ್. ಒಬ್ಬ ವಿರೋಧ ಪಕ್ಷದ ಲೀಡರ್ ಆಗಿ ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಂತಂದ್ರೆ ಹೆಂಗೆ ಅಶೋಕಣ್ಣ? ನಿನಗೆ ನಾಳೆ ಟೌನ್ಶಿಪ್ ಆಗ್ಬಿಟ್ರೆ, ನಾಳೆ ಟೌನ್ಶಿಪ್ ಅಕ್ವೈರ್ ಆಗ್ಬಿಟ್ರೆ, ಇನ್ನು 10 ವರ್ಷ ಬೇಕಿದ್ರೆ ಟೌನ್ಶಿಪ್ ಆಗ್ಬೇಕಾದ್ರೆ ಜಾಗತಿಕ ಟೆಂಡ್ರೋ ಇನ್ನೊಂದು ಅವ್ರು ಮಾಡಿದ್ದು PPP ಪ್ರೈವೇಟ್ನವ್ರು ಕೊಟ್ಟಿದ್ರು, ಸರ್ಕಾರಿ ಜಾಗ ಸೇರಿಸಿ. ನಾವು ಸರ್ಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ವರದಿ ಐತೆ, ಈ ಟೌನ್ಶಿಪ್ ಇಂದ ನಮಗೆ ಸರ್ಕಾರಕ್ಕೆ 3146 ಕೋಟಿ ಬರ್ತದೆ ಆದಾಯ ಅಂತಕ್ಕಂಥದ್ದು ವರದಿಯನ್ನು ಯಡಿಯೂರಪ್ಪನವ್ರು ಅವತ್ತು ಮಾಡಿರೋದು ವರದಿ ಐತೆ, ಕೊಡ್ತೀವಿ ಅದನ್ನ. ನಾವು ಯಾಕೆ ಇವತ್ತು ದಾಖಲೆಗಳನ್ನ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ, ನಾನು ಇವತ್ತು ಏನು ಮಾತಾಡಿದ್ದೀನಿ ಇದು ಖಂಡಿತ ಯಾರು ಪ್ರಶ್ನೆ ಕೇಳಿದ್ರು ನಾನೇ ಜವಾಬ್ದಾರನಾಗ್ತೀನಿ. ಇದಕ್ಕೆ ಯಾವುದು ಸುಳ್ಳಿಲ್ಲ. ಆದರೆ ನಾವು ಇದನ್ನ ವರದಿಯನ್ನ ಅವ್ರು ಮಾಡಿರ್ತಕ್ಕಂಥ ತೀರ್ಮಾನಗಳನ್ನ ಅಸೆಂಬ್ಲಿ ಚರ್ಚೆ ಮಾಡ್ತೀವಿ, ನಿಮ್ಗೆ ಅವಾಗ ಕೊಡ್ತೀವಿ ಸಂಪೂರ್ಣವಾಗಿ. ಅಸೆಂಬ್ಲಿಲ್ಲ ಪಾಪ ಅಶೋಕಣ್ಣ ತೊಡೆತಟ್ಟು ಕರೆದವನೆ, ಬಾರಪ್ಪ ಅಂತ. ಅಣ್ಣ ಅಶೋಕಣ್ಣ 20ರಲ್ಲಿ ಯಾರಣ್ಣ ಕಂದಾಯ ಮಂತ್ರಿ? 20ರಲ್ಲಿ ಬಂದು ನಾವು ಯಡಿಯೂರಪ್ಪನವ್ರಿಗೆ ಅರ್ಜಿ ಕೊಟ್ವಲ್ಲ, ಇದು ಬಿಟ್ಬಿಡಿ ಸರ್, ಬೇಡ, ರೈತರಿಗೆ ತೊಂದರೆ ಆಯ್ತು, ಅದೇ ಕೆಂಪುಲೆ ಮಾಡ್ಬಿಟ್ಟಿದ್ದೀರಾ, ಅಲ್ಲೊಂದು ಪೆಟ್ರೋಲ್ ಬಂಕ್ ಮಾಡೋಕ್ಕಾಗಲ್ಲ, ಒಂದು ಡೈರಿ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ, ರೈತರು ಏನು ಕೂಡ ಅದರಿಂದ ಒಂದು ಮನೆ ಕಟ್ಟಕ್ಕೆ ಒಂದು NOC ಸಿಗಲ್ಲ ಅಂತೇಳಿ ನಾವು ಕೇಳ್ಕೊಂಡಾಗ ಯಾರಪ್ಪ ಕಂದಾಯ ಮಂತ್ರಿ? ಅಶೋಕಣ್ಣ, ನಾನು ಮಾತ್ರ ಸೈನ್ ಹಾಕಿಲ್ಲಪ್ಪ. ಅಶೋಕಣ್ಣಂದು ನಾನು ಮಾತ್ರ ಸೈನ್ ಹಾಕಿಲ್ಲ ರೀ, ಬೇಕಾದ್ರೆ ತೋರಿಸಿ. ಬಹಳ ಬುದ್ಧಿವಂತ ಮುಖ್ಯಮಂತ್ರಿ ಸೈನ್ ಹಾಕಂತ ನೀನು ಯಾಕೆ ಸೈನ್ ಹಾಕ್ಯಾ? ಕಂದಾಯ ಮಂತ್ರಿ ಎಲ್ಲ ಸೈನ್ ಹಾಕರೆ, ನಾನು ಮಾತ್ರ ಸೈನ್ ಹಾಕಿಲ್ಲ ಅಂತ. ನೀನೇ ಕಂದಾಯ ಮಂತ್ರಿ, ಅವತ್ತು ಬಿಡ್ಬೋದಾಗಿತ್ತಲ್ಲ. ನಾವು ಬಂದು ಯಡಿಯೂರಪ್ಪನವ್ರಿಗೆ ಅರ್ಜಿ ಕೊಟ್ಟಾಗ ಏನು ನಡೀತಾ ಇದೆ, ಬರ್ರಿ ಇಲ್ಲಿ ಬಾಲಕೃಷ್ಣ, ಏನಾಗದು ಇದು ಕೊಡ್ರಿ, ಇಲ್ಲಿ ನಮಗೆ ಕೊಡ್ರಿ, ನಾನು ಬಿಡ್ತೀನಿ, ನಾನು ರೈತರ ಪರ. ಯಡಿಯೂರಪ್ಪ ಸುಮ್ಮನೆ ಹಿಂಗೆ ಅಂತಾರೆ ಅಷ್ಟೇನೆ, ನಾನೇ ಮಾಡೋದು ಬನ್ನಿ ಅಂತ ಕರಿಬೋದಾಗಿತ್ತಲ್ಲ ಸನ್ಮಾನ್ಯ ಅಶೋಕಣ್ಣ. ಕಂದಾಯ ಮಂತ್ರಿಯಾಗಿ ನಾನು ಮಾತ್ರ ಸೈನ್ ಹಾಕಿಲ್ಲಪ್ಪ. ಕಂದಾಯ ಮಂತ್ರಿ ಆಗಿದ್ದಲ್ಲಪ್ಪ ಅವಾಗ. KEDBಗೆ ಅಕ್ವೈರ್ ಮಾಡಿದಾಗ ನೀನು ಕಂದಾಯ ವ್ಯಾಪ್ತಿಗೆ ಬರ್ತಿತ್ತಲ್ಲ, ಅದು ಕಂದಾಯ ವ್ಯಾಪ್ತಿಗೆ ಬಂದ ನಿನಗೆ ಅಷ್ಟು ಮಿನಿಮಮ್ ಪರಿಜ್ಞಾನ ಇಲ್ವ ನಿನಗೆ? ಯಾರು ನಾಟಕ ಆಡೋದು ಬೇಡ, ಎಲ್ಲರೂ ಒಪ್ಕೊಳ್ಳಿ. ನೀವು ನಮ್ಮ ಕಾಲದಲ್ಲಿ ಹಿಂಗಾಗೈತೆ, ನಮ್ಮ ಕಾಲದಲ್ಲಿ ಈ ದುರಂತಗಳು ನಡೆದವೆ, ಈಗೇನೋ ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದನ್ನ ಅಲ್ಲ ಕಣ್ರಿ. ರೈತರಿಗೆ ರಕ್ಷಣೆ ಕೊಡೋದು, ರೈತರ ವಿಚಾರದಲ್ಲಿ ಮಾಡ್ತಕ್ಕಂಥದ್ದು BJPಯಿಂದ ಕಲಿಬೇಕೇನ್ರಿ? ಕೇಂದ್ರ ಸರ್ಕಾರ ದೆಹಲಿನಲ್ಲಿ ಎಷ್ಟು ದಿವಸಗಳ ಕಾಲ ಆ ರೈತರನ್ನ ಕಾಡ್ಸವ್ರೆ ಅಂತಕ್ಕಂಥ ವಿಚಾರ ಜಗಜ್ಜಾಹಿರವಾಗಿರ್ತಕ್ಕಂಥದ್ದು.